ಶಿಕ್ಷಕ ಮಿತ್ರರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ವರ್ಗಾವಣೆಯ ಒಂದು ಗೈಡ್ಲೈನ್ಸ್ ಬಿಡುಗಡೆಯಾಗಿದ್ದು, ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಶಿಕ್ಷಕರು ಆದ್ಯತೆಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸ್ಬೋದು ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಿಯಾರಿಟಿಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು. ಅಂತಹ ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟಂಥ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರಗಳನ್ನು ಪಡೆದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿಯೇ ತಮ್ಮ EEDS ಲಾಗಿನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಅಂಶವನ್ನು ಗಮನಿಸಿ. ಅದಕ್ಕೆ ಪೂರ್ವಭಾವಿಯಾಗಿ EEDSನಲ್ಲಿ ಆದ್ಯತೆಯನ್ನು ನಮೂದಿಸಿರಬೇಕಾಗುತ್ತದೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆಯೇ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ತಮ್ಮ EEDS ಲಾಗಿನ್ನಲ್ಲಿ ತಮ್ಮ ಪ್ರೊಫೈಲ್ನಲ್ಲಿ ಆ ಒಂದು ಆದ್ಯತೆಯನ್ನು ನಮೂದು ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳಲಾಗಿದೆ. ಹಾಗಾಗಿ ತಾವು ಶಿಕ್ಷಕ ಮಿತ್ರ ಆ್ಯಪನ್ನು ಓಪನ್ ಮಾಡಿ ಆದ್ಯತೆಯನ್ನು ನಮೂದಾಗಿದ್ದರೆ ಅದನ್ನು, ಅಥವಾ ನಮೂದಾಗಿಲ್ಲ ಅಂತಂದರೆ ಸಂಬಂಧಪಟ್ಟಂಥ ಕೇಸ್ ವರ್ಕರ್ ಬಳಿ ತೆರಳಿ ಅದನ್ನು ಸರಿಪಡಿಸ್ಕೋಬೇಕು. ಹಾಗಾಗಿ ಯಾರ್ಯಾರೆಲ್ಲ ಒಂದು ಆದ್ಯತೆಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸ್ಬೋದು. ತಾಲೂಕಿನೊಳಗೆ ಚಿಕಿತ್ಸೆ ಸಿಗದಿರುವ ಮಾರಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಶಿಕ್ಷಕ ಅಥವಾ ಶಿಕ್ಷಕಿ ಅಥವಾ ಅವರ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು, ಈ ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಂಡು ಇವರೆಲ್ಲರಿಗೂ ಕೂಡ ಶಿಕ್ಷಕನ ಪತಿ ಅಥವಾ ಪತ್ನಿ ಆಗಿರ್ಬೋದು ಅಥವಾ ಮಕ್ಕಳು, ಇವರು ಯಾರೇ ಆದರೂ ಕೂಡ ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅಂಥವರು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಪತಿ ಅಥವಾ ಪತ್ನಿ ಅಥವಾ ಅವರ ಮಕ್ಕಳು ಕೂಡ, ಒಂದು ವೇಳೆ ಮಕ್ಕಳು ಕೂಡ ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರು ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ ಈ ಒಂದು ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಪಡೆಯಬಹುದಾಗಿದೆ. ಎರಡನೇದು, 40% ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯವನ್ನು ಹೊಂದಿರುವ ಶಿಕ್ಷಕ ಅಥವಾ ಶಿಕ್ಷಕಿ ಅಥವಾ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು, ಇದು ಕೂಡ ಗಮನದಲ್ಲಿರಲಿ. ಮಕ್ಕಳು ಕೂಡ 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯನ್ನು ಹೊಂದಿದರೆ ಅವರೂ ಕೂಡ ವಿನಾಯಿತಿಯನ್ನು ಆದ್ಯತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಕೂಡ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆಯಬಹುದು. ನಂತರ 12 ವರ್ಷ ಒಳಗಿನ ಅವಲಂಬಿತ ಮಕ್ಕಳು ಇರುವ ವಿಧವೆ ಅಥವಾ ವಿಧುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿ, ಒಂದು ಡಿಪೆಂಡೆಂಟ್ ಚಿಲ್ಡ್ರನ್ ಅಂತೇಳಿ ಕರಿತೀವಿ. 12 ವರ್ಷದ ಒಳಗಡೆ ಇರ್ತಕ್ಕಂಥ ಈ ಅವಲಂಬಿತ ಮಕ್ಕಳೇನಾರ ಇದ್ದರೆ ಅವರು ಕೂಡ ಈ ಒಂದು ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಪಡಿಬೋದಾಗಿದೆ. ಆ ಆದ್ಯತೆ ಪಡೆಯೋದಕ್ಕೆ ಏನು ಪ್ರಮಾಣ ಪತ್ರವನ್ನು EEDS ಲಾಗಿನ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಿಸಿ. ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಪ್ರಮಾಣ ಪತ್ರ, ಪತಿಯಾಗಿದ್ದರೆ ಪತ್ನಿದು, ಪತ್ನಿಯಾಗಿದ್ದರೆ ಪತಿದು ಮರಣ ಪ್ರಮಾಣ ಪತ್ರವನ್ನು ಇಟ್ಕೊಂಡಿರಬೇಕು. ನ್ಯಾಯಾಲಯದ ಡಿಕ್ರಿ ಬೇಕು. ಮುಸಲ್ಮಾನರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದ ಕುಲನಾಮ, ತಲಾಕ್ನಾಮ ಅಥವಾ ತಲಾಕ್-ಇ ಮುಬಾರತ್ ಮತ್ತು ಮರು ವಿವಾಹ ಮಾಡಿಕೊಳ್ಳದಿರುವ ಬಗ್ಗೆ ಮ್ಯಾಜಿಸ್ಟ್ರೇಟಿಂದ ಅಫಿಡವಿಟ್ ಬೇಕು. ಇಲ್ಲಿ ನೋಡಿ, ವಿಧುರ ಅಥವಾ ವಿಧವೆ ಶಿಕ್ಷಕಿಯರಿಗೆ ಅಂತ ಹೇಳಿರೋದ್ರಿಂದ ಅವರು ಮರು ವಿವಾಹ ಮಾಡಿಕೊಂಡಿಲ್ಲ ಅಂಥೇಳಿ ಮ್ಯಾಜಿಸ್ಟ್ರೇಟಿಂದ ಪ್ರಮಾಣ ಪತ್ರ ಬೇಕು. ಮತ್ತು ಮಗುವಿನ ವಯಸ್ಸನ್ನು ದೃಢೀಕರಿಸ್ತಕ್ಕಂಥ ದಾಖಲೆ ಬೇಕು. ಯಾಕೆಂದರೆ 12 ವರ್ಷದ ಒಳಗಿನ ಮಗುವಾಗಿದ್ದರೆ ಮಾತ್ರ ಆದ್ಯತೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು, ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆ ಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈನಿಕ ಅಥವಾ ನಿವೃತ್ತಿ ಹೊಂದಿದ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಅಥವಾ ಮೃತ ಸೈನಿಕರ ಪತಿ ಅಥವಾ ಪತ್ನಿ ಆಗಿರುವ ಶಿಕ್ಷಕರು ಕೂಡ ಈ ಒಂದು ಪ್ರಮಾಣ ಪತ್ರವನ್ನು ಈ ಒಂದು ಆದ್ಯತೆಯನ್ನು ಬಯಸ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿಯಿಂದ ಒಂದು ಪ್ರಮಾಣ ಪತ್ರವನ್ನು ಪಡೆದು ಆ ಪ್ರಮಾಣ ಪತ್ರವನ್ನು ವರ್ಗಾವಣೆಯನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡನೇದು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆ ನೌಕರನು ವಿವಾಹ ಆಗಿರುವ ಶಿಕ್ಷಕ ಅಥವಾ ಶಿಕ್ಷಕಿ. ಪತಿ-ಪತ್ನಿ ಪ್ರಕರಣದಡಿಯಲ್ಲಿ ನಾವು ಹೇಳ್ತಕ್ಕಂಥದ್ದು, ಪತಿ-ಪತ್ನಿ ಪ್ರಕರಣದಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಶಿಕ್ಷಕರ ಪತಿ ಅಥವಾ ಪತ್ನಿ ಕರ್ತವ್ಯ ನಿರ್ವಹಿಸುತ್ತಿರುವ ನೇಮಕಾತಿ ಪ್ರಾಧಿಕಾರದಿಂದ, ಈಗ ಪ್ರೈಮರಿ ಟೀಚರ್ಸ್ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರ ಆಗಿರುತ್ತೆ, ಹೈಸ್ಕೂಲ್ನವರಾಗಿದ್ದರೆ DDPI ಅವರು ನೇಮಕಾತಿ ಪ್ರಾಧಿಕಾರ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಅವರು ಕೂಡ ಅವರ ನೇಮಕಾತಿ ಪ್ರಾಧಿಕಾರ ಯಾರು ಎಂಬತಕ್ಕಂಥದ್ದನ್ನು ತಿಳಿದುಕೊಂಡು ಅವರಿಂದ ಪ್ರಮಾಣ ಪತ್ರವನ್ನು ಪಡಿಬೇಕು. ಇಷ್ಟು ಈ 5 ಪ್ರಕರಣಗಳಿಗೆ ಮಾತ್ರ ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಕೆಳಗಡೆ ಈ ಒಂದು ಗೈಡ್ಲೈನ್ಸಲ್ಲಿ ಮಹಿಳಾ ಶಿಕ್ಷಕರು ಮತ್ತು ಗರ್ಭಿಣಿ ಶಿಕ್ಷಕರು ಅಂತ ಇದೆಯಲ್ಲ, ಅಂದರೆ ಇದು ಕೇವಲ
ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆ ಮತ್ತು ವಲಯ ವರ್ಗಾವಣೆಯಲ್ಲಿ ಸಂದರ್ಭದಲ್ಲಿ ಮಾತ್ರ ವಿನಾಯಿತಿಯನ್ನು ನೀಡಲಿಕ್ಕೆ ಮಾತ್ರ 6 ಮತ್ತು 7ನೇ ಪ್ರಕರಣ ಅನ್ವಯ ಆಗುತ್ತೆ. ಕೋರಿಕೆ ವರ್ಗಾವಣೆಯಲ್ಲಿ ಈ ಪ್ರಕರಣ 1ರಿಂದ 1, 2, 3, 4, 5ರವರೆಗೆ ಮಾತ್ರ ಈ ಒಂದು ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವರ್ಗಾವಣೆ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡ ಇದೇ ಕ್ರಮಾಂಕದಲ್ಲಿ ಮಾಡ್ತಾರೆ. ಗಂಭೀರ ಕಾಯಿಲೆ, ಅದಾದ ನಂತರದಲ್ಲಿ 40% ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥವ್ರು, 12 ವರ್ಷಗಳ ಅವಲಂಬಿತ ಮಕ್ಕಳು, ಭಾರತೀಯ ರಕ್ಷಣಾ ಪಡೆ, ನಂತರ ಅದರ ನಂತರದಲ್ಲಿ ಬರ್ತಕ್ಕಂಥವುಗಳನ್ನು ಕಪಲ್ ಕೇಸಸ್ ಏನಿದೆ ಅದರ ನಂತರದಲ್ಲಿ ಬರ್ತದೆ. ಇದೇ ರೀತಿ ಒಂದು ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿನ ವರ್ಗಾವಣೆಯಲ್ಲಿ ಕೂಡ ಮಾಡಲಾಗುತ್ತೆ. ನಂತರ ಒಂದು ಅಂಶವನ್ನು ಶಿಕ್ಷಕರು ತಿಳಿದುಕೊಳ್ಬೇಕು. ಈ 1ರಿಂದ 4ನೇ ಪ್ರಕರಣದವರೆಗೆ ಏನು ಬರುತ್ತೆ, ಇವುಗಳನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಆ ವರ್ಗಾವಣೆ ಮಿತಿ ಇದೆಯಲ್ಲ, ಈಗ ಜಿಲ್ಲೆ ಒಳಗಡೆ ಆದರೆ 7%, ವಿಭಾಗದ ಒಳಗಡೆ 2%, ವಿಭಾಗದ ಹೊರಗಡೆ 2% ಅಂತ ಏನಿದೆ, ಇದಕ್ಕೆ ಈ ಒಂದು ಪರ್ಸೆಂಟೇಜ್ ಒಳಗಡೆಗೆ ಇವುಗಳನ್ನು 1ರಿಂದ 4ನೇ ಪ್ರಕರಣದ ಶಿಕ್ಷಕರನ್ನು ಪರಿಗಣಿಸೋದಿಲ್ಲ. ಕೇವಲ 5ನೇ ಪ್ರಕರಣದಿಂದ ಇನ್ನು ಮುಂದುವರೆದಂಥ ಉಳಿದವ್ರನ್ನ ಮಾತ್ರ ಈ 7%, 2% ಅಂತೇಳಿ ಪರಿಗಣಿಸ್ತಾರೆ. ಇದಿಷ್ಟು ಮಾಹಿತಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.